ಮುಂದಿನ ರಾಶಿ ಧನಸ್ಸು. ಅಮ್ಮ ನೋಡಿ, ಶಿಕ್ಷಣ ಧನುರಾಶಿಯವರಿಗೆ ನೋಡಿ, ಶಿಕ್ಷಣ ಮತ್ತು ಧಾರ್ಮಿಕ ಚಿಂತನೆಗಳಿಗೆ ಒತ್ತು ನೀಡ್ತಾರೆ ಈ ವರ್ಷ ಇವರು. ಮತ್ತು ವಿಶೇಷವಾಗಿ ಹಣಕಾಸಿನಲ್ಲಿ ಮಿಶ್ರ ಫಲ. ಇವರು ಅಂದ್ಕೊಂಡಿದ್ದು ಗುರಿ ಮುಟ್ಟಕ್ಕಾಗೋದಿಲ್ಲ. ಆರೋಗ್ಯದಲ್ಲಿ ಹೊಟ್ಟೆಗೆ ಸಂಬಂಧಪಟ್ಟಿರ್ತಕ್ಕಂಥ ಸಮಸ್ಯೆ, ಹೊಟ್ಟೆಗೆ ಏನು ಬೇಕಾದ್ರೂ ಆಗ್ಬೋದು. ಏಕೆಂದರೆ ಅಜೀರ್ಣತೆ ಅಥವಾ ಏನೇನು ಸಂಬಂಧಪಟ್ಟಿರುತ್ತೋ ಸ್ವಲ್ಪ ಹುಷಾರಾಗಿ ನೋಡ್ಕೋಬೇಕಾಗತ್ತೆ ಆರೋಗ್ಯದ ಬಗ್ಗೆ. ಮತ್ತು ಸಮಸ್ಯೆ ತಾಳ್ಮೆಯಿಂದ ನಡೆದುಕೊಂಡ್ರೆ ಏನೂ ತೊಂದರೆಗಳಿರೋದಿಲ್ಲ. ಮತ್ತು ವಿಶೇಷವಾಗಿ ಇವರು ವ್ಯವಸಾಯ ಮಾಡೋರು ಸ್ವಲ್ಪ ಎಲ್ಲರನ್ನೂ ಒಳ್ಳೆತನದಲ್ಲಿ ಇಟ್ಕೋಬೇಕಾಗತ್ತೆ. ಇವ್ರಿಗೆ ಕೆಲವೊಂದು ಜಗಳ ಆಡ್ಕೊಂಡ್ಬಿಡ್ತಾರೆ, ಅವ್ರಿಗೇನು ಸಿಕ್ಕೋದಿಲ್ಲ, ಅವ್ರು ಮುಂದುವರಿಯೋಕ್ಕಾಗೋದಿಲ್ಲ. ಈ ವರ್ಷ ಅವರು ಮುಳ್ಳ ಮೇಲೆ ನಿಂತಿದ್ದಾರೆ ಅಂತ ನಾವು ಹೇಳಬೇಕಾಗತ್ತೆ. ಆ ಮುಳ್ಳಿಂದ ಆಚೆ ಬರಬೇಕು ಅಂದರೆ ನಾವು ಹೂವಿನ ಮೇಲೆ ನಿಂತ್ಕೋಬೇಕಾಗತ್ತೆ. ಹೂವಿನ ಮೇಲೆ ನಿಂತ್ಕೊಳ್ಳೋದು ಏನಪ್ಪ ಅಂತಂದರೆ ಎಲ್ಲರನ್ನೂ ಸಹ ಅಣ್ಣ ಅಪ್ಪ ಸಾರ್, ಅಣ್ಣ ಅಪ್ಪ ಅಣ್ಣ ಅಣ್ಣ ಅಂದ್ಕೊಂಡು ಹೋಯ್ತು ಅಂದರೆ ಇವ್ರಿಗೆ ಒಳ್ಳೆ ಕಾಲ ಇದೆ, ಒಳ್ಳೆ ಟೈಮ್ ಇದೆ. ಮತ್ತು ವಿಶೇಷವಾಗಿ ಇವರು ನೋಡಿ, 3ರಲ್ಲಿ ಕುಜ ದ್ರವ್ಯ ಲಾಭ ಕೊಡ್ತಾನೆ, ಏನೂ ತೊಂದರೆ ಇಲ್ಲ. 3ರಲ್ಲಿ ಬುಧ ಬುದ್ಧಿ ಕ್ಲೇಶ ತಲೆ ಕೆಡಿಸ್ತಾನೆ, ಅದಕ್ಕೆ ಹುಷಾರಾಗಿರಬೇಕು. 3ನೇ ರಾಹು ದ್ರವ್ಯ ಲಾಭ ಹಣ ಕೊಡ್ತಾನೆ. 4ನೇ ರವಿ ವ್ಯಾಧಿ ಕೊಡ್ತಾನೆ, ಹುಷಾರಾಗಿರಬೇಕು. 4ನೇ ಶುಕ್ರ ಬಂಧು ಸೌಖ್ಯ. 4ನೇ ಶನಿ ವಿರೋಧ. ಅದೇ ಹೇಳಿದ್ನಲ್ಲ, ಎಲ್ಲರ ಹತ್ರ ನಾವು ಹುಷಾರಾಗಿತ್ತು ಅಂತಂದರೆ ನಾವು ಮುಂದೆ ಬರ್ತೀವಿ. ಮತ್ತು 4ನೇ ಚಂದ್ರ ರೋಗ. 7ನೇ ಗುರು ಸ್ತ್ರೀ ಸೌಖ್ಯ. 9ನೇ ಕೇತು ಕಾರ್ಯನಷ್ಟ. ಈ ಕಾರ್ಯನಷ್ಟವನ್ನು ಹೋಗ್ಲಾಡಿಸ್ಬೇಕಾದ್ರೆ ನಾವೆಲ್ಲರನ್ನೂ ಸಹ ನಮ್ಗೆ ಏನೇ ಕೋಪ ಬಂದರೂ ನಾವು ಒಳಗಡೆ ನುಂಗ್ಕೋಬೇಕಾಗತ್ತೆ. ಆವಾಗ ನಾವು ವ್ಯಕ್ತಿತ್ವವನ್ನು ಕಾಣ್ಕೊಳ್ತೀವಿ. ಇಲ್ಲ ಅಂದರೆ ಅವನೇನಾದರೂ ನೀನು ಬೈಯೋ ಅಷ್ಟೊತ್ತಿಗೆ ನಾನು ಅಂದ್ಬಿಟ್ರೆ ಮುಗಿದೋಯ್ತು. ಕಡೆಗೆ ಅವ್ರು ಯಾರೂ ಇವನ ಸಹಾಯಕ್ಕೆ ಬರೋದಿಲ್ಲ. ಕಡೆಗೆ ಇವರು ಕುಗ್ಗೋಗ್ಬಿಟ್ಟು ಒಂಥರ ಮಾನಸಿಕ ಖಿನ್ನತೆಗೆ ಹೋಗ್ಬಿಡ್ತಾರೆ. ಅದರಿಂದ ಸ್ವಲ್ಪ ಹುಷಾರಾಗಿತ್ತು ಅಂತಂದರೆ ಒಳ್ಳೆಯದಮ್ಮ. ಪರಿಹಾರ ಗುರುಗಳೇ? ಅಮ್ಮ ಇವ್ರಿಗೆ ನೋಡಿ, ಮೊದಲನೇ ಗ್ರಹ ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಬೃಹಸ್ಪತಯೇ ನಮಃ ಅಂತಕ್ಕಂಥದ್ದು ಹೇಳ್ಕೊಬೋದು. ಇಲ್ಲ ಅಂತಂದರೆ ದೇವಾನಾಂಚ ಋಷೀನಾಂಚ ಗುರು ಕಾಂಚನ ಸನ್ನಿಭಂ ಬುದ್ಧಿಭೂತಂ ತು ಲೋಕೇಶಂ ತಂ ನಮಾಮಿ ಬೃಹಸ್ಪತಿಂ ಅಂತಕ್ಕಂಥದ್ದು ಇವರು ಹೇಳ್ಕೊಂಡ್ರೆ ಒಳ್ಳೆಯದಾಗತ್ತಮ್ಮ.